ಮಿತ್ರರೇ ನಮಸ್ಕಾರ. ಮಿತ್ರರೇ, ಭಾರತೀಯ ಸೈನಿಕರಿಗೆ ಒಂದು ಸಲಾಂ ಹೇಳ್ತಾ ಇವತ್ತಿನ ಈ ವಿಡಿಯೋವನ್ನು ಆರಂಭ ಮಾಡ್ತಾ ಇದ್ದೀನಿ. ಯಾಕೆಂದರೆ ಇಡೀ ಭಾರತ ಪಹಲ್ಗಾಮ್ ಅಟ್ಯಾಕ್ ಆದ ಬಳಿಕ ಏನನ್ನು ಕಾಯ್ತಾ ಇತ್ತೋ ಅದನ್ನು ಭಾರತೀಯ ಸೇನೆ ಮಾಡಿ ತೋರಿಸಿದೆ. ಪ್ರಧಾನಿ ನರೇಂದ್ರ ಮೋದಿ ಹೇಳ್ತಾ ಇದ್ರಲ್ಲ, ಗರ್ಮೆ ಗುಸ್ಕೆ ಮಾರೆಂಗೆ ಅಂತ, ಅದನ್ನು ಮತ್ತೊಮ್ಮೆ ಸಾಬೀತು ಮಾಡಿದ್ದಾರೆ. ಬಾಲಾಕೋಟ್ ಏರ್ ಸ್ಟ್ರೈಕ್ ಆಗಿತ್ತಲ್ಲ, ಅದಕ್ಕಿಂತ ದೊಡ್ಡದಾದಂತಹ ಒಂದು ಏರ್ ಸ್ಟ್ರೈಕ್ ಅನ್ನು ಭಾರತೀಯ ಸೇನೆ ಮಾಡಿದೆ. ಪಾಕಿಸ್ತಾನದ 9 ಕಡೆಗಳಲ್ಲಿ ಭಾರತ ದಾಳಿ ಮಾಡಿದೆ. ಅದಕ್ಕಿಂತಲೂ ಮುಖ್ಯವಾಗಿ ಪಾಕಿಸ್ತಾನದ ಹೃದಯ ಅಂತ ಕರೆಸಿಕೊಳ್ಳುವಂತಹ ಪಂಜಾಬ್ ಪ್ರಾವಿನ್ಸ್ಗೂ ಕೂಡ ಭಾರತದ ವಾಯುಪಡೆ ನುಗ್ಗಿ ಹೊಡೆದಿದೆ. ಇದು ಪಾಕಿಸ್ತಾನಕ್ಕೆ ಬಹಳ ದೊಡ್ಡ ಆಘಾತವನ್ನು ಕೊಟ್ಟಿದೆ. ಪಾಕಿಸ್ತಾನ ಕನಸಿನಲ್ಲೂ ನಿರೀಕ್ಷೆ ಮಾಡಿರಲಿಲ್ಲ ಭಾರತ ಈ ಪರಿಯಾಗಿ ಹೊಡೆಯುತ್ತೆ ಅಂತ. ಮಿತ್ರರೇ, ಇಡೀ ಏರ್ ಸ್ಟ್ರೈಕ್ ಇತ್ತಲ್ಲ, ಬಹಳ ರೋಚಕವಾಗಿತ್ತು. ಪಾಕಿಸ್ತಾನಕ್ಕೆ ನಿದ್ದೆ ಇಲ್ಲದ ರಾತ್ರಿ ಆಗಿತ್ತು. ಪಾಕಿಸ್ತಾನದ ಸೇನೆ ಹಗಲು ರಾತ್ರಿ ಕಾಯ್ತಾ ಇತ್ತಲ್ಲ, ಏನೂ ಮಾಡೋದಕ್ಕಾಗಿಲ್ಲ. ಭಾರತೀಯ ವಾಯುಪಡೆ ಬಹಳ ಈಸಿಯಾಗಿ ಹೋಗಿ ಬಂದು ಅವ್ರೇನು ಟಾರ್ಗೆಟ್ ಇಟ್ಟಿದ್ರು ಅದೆಲ್ಲದನ್ನು ಉಡಾಯಿಸಿ ಬಂದಿದ್ದಾರೆ. ಜೈಷೆ ಮೊಹಮ್ಮದ್, ಲಷ್ಕರ್ ಎ ತೊಯ್ಬಾ ಎಲ್ಲ ಉಗ್ರ ನೆಲೆಗಳು ಕೂಡ ನಾಶ ಆಗಿದ್ದಾವೆ. ಭಾರತ ಮಾಡಿದಂತಹ ದಾಳಿಯನ್ನು ಒಪ್ಪಿಕೊಂಡಿರುವಂತಹ ಪಾಕಿಸ್ತಾನ ಪ್ರತಿ ದಾಳಿಯ ಎಚ್ಚರಿಕೆಯನ್ನು ಕೂಡ ನೀಡಿದೆ. ನಾವು ಇದಕ್ಕೆ ಉತ್ತರ ಕೊಟ್ಟೇ ಕೊಡ್ತೀವಿ ಅಂತ ಪಾಕಿಸ್ತಾನ ಶಪಥ ಮಾಡಿದೆ. ಇದೆಲ್ಲದರ ನಡುವೆ ಪಾಕಿಸ್ತಾನದಲ್ಲಿ ಸುಳ್ಳು ಸುದ್ದಿ ಬಹಳಷ್ಟು ಹರಿದಾಡ್ತಾ ಇದೆ. ಭಾರತದ ಫೈಟರ್ ಜೆಟ್ಗಳನ್ನು ನಾವು ಹೊಡೆದಾಕಿದ್ದೀವಿ ಅಂತ ಈಗಾಗಲೇ ಅವರು ಸುದ್ದಿಯನ್ನು ಹಬ್ಬಿಸ್ತಾ ಇದ್ದಾರೆ. ಆದರೆ ಪಹಲ್ಗಾಮ್ ಹೀನ ದಾಳಿಗೆ ಪ್ರತೀಕಾರವಾಗಿ ಭಾರತ ನಡೆಸಿದಂತಹ ಆಪರೇಷನ್ ಸಿಂಧೂರ್ ಬಗ್ಗೆ ನಿಮಗೆ ಡೀಟೇಲ್ ಆದಂತಹ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ನೀಡುವಂತಹ ಪ್ರಯತ್ನ ಮಾಡ್ತೀನಿ. ನೀವು ಈ ವಿಡಿಯೋನ ಕೊನೆವರೆಗೂ ಮಿಸ್ ಮಾಡದೆ ನೋಡಿ. ಪಹಲ್ಗಾಮ್ ದಾಳಿ ಆಗ್ತಿದ್ದಂತೆ ಪಾಕಿಸ್ತಾನ ನಿರೀಕ್ಷೆ ಮಾಡ್ತಾ ಇತ್ತು, ಭಾರತ ಹೊಡೆಯುತ್ತೆ ನಮಗೆ ಅಂತ. ಅವ್ರಿಗೆ ಕನ್ಫರ್ಮ್ ಇತ್ತು, ಭಾರತದಲ್ಲಿ ಅನೇಕರಿಗೆ ಕನ್ಫರ್ಮ್ ಇರಲಿಲ್ಲ, ಭಾರತ ಹೊಡೆಯುತ್ತೋ ಇಲ್ವೋ, ಮೋದಿ ಅಂತಹ ಧೈರ್ಯ ಮಾಡ್ತಾರೋ ಇಲ್ವೋ, ಈಗೇನಾದರೂ ಹೊಡೆದ್ರೆ ಯುದ್ಧ ಆಗಬಹುದು. ಈಗಾಗಲೇ 2 ಬಾರಿ ಪಾಕಿಸ್ತಾನದ ಮೇಲೆ ನಾವು ದಾಳಿ ಮಾಡಿದ್ದೀವಿ, ಸ್ವಲ್ಪ ವಿಳಂಬ ಆಗ್ತಾ ಇದೆಯಲ್ಲ, ಭಾರತ ದಾಳಿ ಮಾಡಲ್ಲ, ಕೇವಲ ಈ ಬಾರಿ ರಾಜತಾಂತ್ರಿಕ ಸರ್ಜಿಕಲ್ ಸ್ಟ್ರೈಕ್ ಅನ್ನು ಮಾಡೋದ್ರಲ್ಲ ಅಷ್ಟಕ್ಕೆ ಮಾತ್ರ ಸೀಮಿತ ಆಗುತ್ತೆ ಅಂತ ಭಾರತದಲ್ಲಿ ಕೆಲವರು ಮಾತನಾಡ್ತಾ ಇದ್ರು. ಆದರೆ ಪಾಕಿಸ್ತಾನಕ್ಕೆ ಗೊತ್ತಿತ್ತು 100% ಭಾರತ ಹೊಡೆಯುತ್ತೆ ಅಂತ. ಅದಕ್ಕೋಸ್ಕರವಾಗಿ ಅವರು ದಿನದ 24 ಗಂಟೆಯೂ ಕೂಡ ಕಣ್ಣಿಗೆ ಎಣ್ಣೆ ಬಿಟ್ಕೊಂಡು ಕಾಯ್ತಾ ಇದ್ರು. ಭಾರತದ ಫೈಟರ್ ಜೆಟ್ ಬರುತ್ತಾ, ಡ್ರೋನ್ ಬರುತ್ತಾ, ಮಿಸೈಲ್ ಬರುತ್ತಾ, ಏನು ಬರುತ್ತೆ ಅಂತ. ಪಾಕಿಸ್ತಾನದ ಸೇನೆ ಅಂದ್ಕೊಂಡಿತ್ತಲ್ಲ, ಭಾರತದ ಫೈಟರ್ ಜೆಟ್ ಬಂದರೆ ನಾವು ತಡಿತೀವಿ, ಭಾರತದ ದಾಳಿಯನ್ನು ನಾವು ಅಲ್ಲಿಗೆ ಸ್ಟಾಪ್ ಮಾಡ್ತೀವಿ, ಪಾಕಿಸ್ತಾನದ ಒಳಗೆ ಪ್ರವೇಶ ಮಾಡೋದಕ್ಕೆ ಬಿಡೋದಿಲ್ಲ ಅಂತ. ಭಾರತೀಯ ಸೇನೆ ಇದು ಯಾವುದೂ ಅಡ್ಡಿ ಆತಂಕ ಇಲ್ಲದೆ ನುಗ್ಗಿ ಹೊಡೆದಿದ್ದಾರೆ. ಇಡೀ ಪಾಕಿಸ್ತಾನದ ಸೇನೆಯನ್ನು ಯಾಮಾರಿಸಿದ್ದಾರೆ. ಭಾರತದ ತಂತ್ರಗಾರಿಕೆ ಇತ್ತಲ್ಲ, ನೀವು ಊಹೆ ಮಾಡೋದಕ್ಕೂ ಸಾಧ್ಯ ಇಲ್ಲ. ಅಂತಹ ಒಂದು ತಂತ್ರಗಾರಿಕೆಯ ಮೂಲಕ ಈ ಬಾರಿ ಪಾಕಿಸ್ತಾನಕ್ಕೆ ಭಾರತ ಹೊಡೆದಿದೆ. ಇನ್ನು ಇಂಟ್ರೆಸ್ಟಿಂಗ್ ವಿಚಾರ ಏನು ಕೇಳಿದ್ರೆ, ಈ ಹಿಂದೆ ಭಾರತ POK ಪ್ರಾಂತ್ಯದಲ್ಲಿ ಮಾತ್ರ ದಾಳಿ ಮಾಡ್ತಾ ಇತ್ತು, ಪಾಕಿಸ್ತಾನದ ಇತರ ಭಾಗದ ಮೇಲೆ ಯಾವತ್ತೂ ದಾಳಿ ಮಾಡಿರಲಿಲ್ಲ. ಈ ಹಿಂದಿನ ಸರ್ಜಿಕಲ್ ಸ್ಟ್ರೈಕ್ ಇರಬಹುದು ಅಥವಾ ಬಾಲಾಕೋಟ್ ಏರ್ ಸ್ಟ್ರೈಕ್ ಇರಬಹುದು, ಇದೆಲ್ಲದೂ ಕೂಡ POK ಪ್ರಾಂತ್ಯದಲ್ಲಿ ನಡೀತಾ ಇತ್ತು. ಪಾಕಿಸ್ತಾನದೊಳಗೆ ಭಾರತೀಯ ಸೇನೆ ಹೋಗ್ತಾ ಇರಲಿಲ್ಲ. ಇದೇ ಮೊಟ್ಟ ಮೊದಲ ಬಾರಿಗೆ ಭಾರತ 9 ಟಾರ್ಗೆಟ್ ಅನ್ನು ನಿಗದಿ ಮಾಡಿತ್ತು. ಆ 9 ಟಾರ್ಗೆಟ್ನಲ್ಲಿ ಅತಿ ಮುಖ್ಯವಾಗಿ ಪಂಜಾಬ್ ಪ್ರಾವಿನ್ಸ್ನಲ್ಲಿರುವಂತಹ 2 ಟಾರ್ಗೆಟ್ಗಳು ಕೂಡ ಇದ್ವು. ಅದು ಯಾವುದು ಕೇಳಿದ್ರೆ ಮುರೀದ್ಕೆ ಮತ್ತು ಬಹಾವಲ್ಪುರ. ಈ ಬಹಾವಲ್ಪುರ ಇದೆಯಲ್ಲ, ಇಲ್ಲಿ ಜೈಷೆ ಮೊಹಮ್ಮದ್ ಉಗ್ರರ ಹೆಡ್ ಕ್ವಾರ್ಟರ್ ಇದೆ, ಅದನ್ನೇ ಉಡಾಯಿಸಿಬಿಟ್ಟಿದ್ದಾರೆ. ಈ ಬಹಾವಲ್ಪುರದಲ್ಲಿ ಸುಭಾನಲ್ಲಾ ಮಾಸ್ಕ್ ಅಂತ ಇತ್ತು, ಅದು ಜೈಷೆ ಮೊಹಮ್ಮದ್ ಟ್ರೈನಿಂಗ್ ಸೆಂಟರ್ ಆಗಿತ್ತು. ಅಲ್ಲಿ ಯುವಕರನ್ನ ಕರೆದು ತಂದು ಉಗ್ರರನ್ನಾಗಿ ಮಾಡಿ ಹೊರಗೆ ಕಳುಹಿಸಲಾಗ್ತಾ ಇತ್ತು. ಅಂದ್ರೆ ಜೈಷೆ ಮೊಹಮ್ಮದ್ ಯೂನಿವರ್ಸಿಟಿ ಅಂತಂದ್ರೆ ತಪ್ಪಾಗ್ಲಿಕ್ಕಿಲ್ಲ, ಉಗ್ರ ಯೂನಿವರ್ಸಿಟಿ. ಅದನ್ನೇ ಗುರಿ ಮಾಡಿತ್ತು ಭಾರತೀಯ ಸೇನೆ, ಅದನ್ನು ಸಂಪೂರ್ಣವಾಗಿ ಧ್ವಂಸ ಮಾಡಿದೆ. ಇಲ್ಲಿ ಅದೊಂದು ಮಾಸ್ಕು, ಅಲ್ಲಿ ಪ್ರಾರ್ಥನೆ ನಡೆಯುತ್ತೆ, ಅದು ಯಾವುದನ್ನು ಗಣನೆಗೆ ತೆಗೆದುಕೊಂಡಿಲ್ಲ. ಅದು ಉಗ್ರರ ಟ್ರೈನಿಂಗ್ ಕ್ಯಾಂಪ್, ಅದು ಕೇವಲ ಪ್ರಾರ್ಥನಾ ಮಂದಿರ ಆಗಿಲ್ಲ ಅಂತ ಹೇಳಿ ಭಾರತ ಅದನ್ನೇ ಗುರಿಯಾಗಿಸಿ ದಾಳಿ ಮಾಡಿದೆ. ಒಟ್ಟು 9 ಟಾರ್ಗೆಟ್ ಅನ್ನು ಉಡಾಯಿಸಲಾಗಿದೆ. ಇದರಲ್ಲಿ ಮುರೀದ್ಕೆ, ಮುಜಾಫರಾಬಾದ್, ಬಹಾವಲ್ಪುರ, ಕೋಟ್ಲಾ, ಚಾಕಾಮ್ರಾ, ಗುಲ್ಪುರ, ಬಿಂಬರ್ ಇಲ್ಲೆಲ್ಲ ಕಡೆಯಲ್ಲೂ ಕೂಡ ನಿಖರವಾದ ದಾಳಿಯನ್ನು ಮಾಡಲಾಗಿದೆ. ಇನ್ನು ಮಿತ್ರರೇ, ಭಾರತೀಯ ಸೇನೆ ಎಲ್ಲೂ ಕೂಡ ಪಾಕಿಸ್ತಾನದ ಸೇನಾ ನೆಲೆಗಳನ್ನು ಟಾರ್ಗೆಟ್ ಮಾಡಿಲ್ಲ. ಅಂದರೆ ಪಾಕಿಸ್ತಾನದ ಸೇನೆಯನ್ನು ಗುರಿಯಾಗಿಸಿ ಯಾವುದೇ ದಾಳಿಯನ್ನು ಮಾಡಿಲ್ಲ. ಹೀಗಾಗಿ ಇದು ಕೇವಲ ಉಗ್ರರನ್ನು ನಾಶಪಡಿಸುವಂತಹ ಭಾರತದ ದಾಳಿ ಎನ್ನುವಂಥದ್ದು ಬಹಳ ಕನ್ಫರ್ಮ್ ಆಗಿದೆ. ಯಾಕೆ ಹೀಗೆ ಮಾಡಿದೆ ಅಂತಂದರೆ, ವಿಶ್ವಮಟ್ಟದಲ್ಲಿ ಭಾರತದ ಮೇಲೆ ಯಾವುದೇ ಒತ್ತಡ ಕ್ರಿಯೇಟ್ ಆಗಬಾರ್ದು. ನಾವು ನಾಗರಿಕ ಸಮಾಜವನ್ನು ಗುರಿ ಮಾಡಿದ್ದೀವಿ ಅಂತಾಗಲಿ ಅಥವಾ ಪಾಕಿಸ್ತಾನವನ್ನು ಗುರಿ ಮಾಡಿದ್ದೀವಿ ಅಂತ ಆಗಬಾರ್ದು. ನೀವು ಯಾವಾಗ ಪಾಕಿಸ್ತಾನದ ಸೇನೆಯನ್ನು ಟಾರ್ಗೆಟ್ ಮಾಡಿ ದಾಳಿ ಮಾಡ್ತೀರೋ ಅದು ಪಾಕಿಸ್ತಾನದ ಮೇಲೆ ಭಾರತ ಮಾಡಿದಂಥ ಯುದ್ಧ ಆಗುತ್ತೆ. ಆದರೆ ಭಾರತ ಹಾಗೆ ಮಾಡಿಲ್ಲ. ಇದು ಕೇವಲ ಉಗ್ರರನ್ನು ನಾಶಪಡಿಸುವಂತಹ ಭಾರತದ ಉದ್ದೇಶ ಏನಿದೆ, ದೃಢ ಸಂಕಲ್ಪ ಏನಿದೆ, ಅದರ ಆಧಾರದಲ್ಲಿ ಈ ದಾಳಿ ನಡೆದಿದೆ. ಹೀಗಾಗಿ ಪಾಕಿಸ್ತಾನ ಏನಾದರೂ ಇದಕ್ಕೆ ಪ್ರತಿದಾಳಿ ಮಾಡಿದ್ದೇ ಆದರೆ ವಿಶ್ವ ಸಮುದಾಯದ ಒತ್ತಡ ಬರುತ್ತೆ. ಅಂತಿಂತಹ ಒತ್ತಡ ಬರೋದಿಲ್ಲ. ಭಾರತ ಕೇವಲ ಉಗ್ರರನ್ನು ಗುರಿಯಾಗಿಸಿ ದಾಳಿ ಮಾಡಿದೆ ಅಂತ. ಆದರೆ ಭಾರತ ಯಾವಾಗ ಈ ದಾಳಿಯನ್ನು ಮಾಡುತ್ತೋ, ಪಾಕಿಸ್ತಾನದ ಪ್ರಧಾನಿ ಈ ಬಗ್ಗೆ ಟ್ವೀಟ್ ಮಾಡಿ ಭಾರತಕ್ಕೆ ಎಚ್ಚರಿಕೆ ಕೊಟ್ಟಿದ್ದಾರೆ. ನಾವು ಇದಕ್ಕೆ ಪ್ರತಿದಾಳಿಯನ್ನು ನಡೆಸ್ತೀವಿ, ನಮ್ಮ ಯುದ್ಧ ವಿಮಾನಗಳು ಸನ್ನದ್ಧವಾಗಿದ್ದಾವೆ, ನಾವು ಪ್ರತೀಕಾರವನ್ನು ತೆಗೆದುಕೊಳ್ಳೋದೇ ಬಿಡೋದಕ್ಕೆ ಸಾಧ್ಯವೇ ಇಲ್ಲ ಅಂತ ಪಾಕಿಸ್ತಾನದ ಪ್ರಧಾನಿ ಹೇಳ್ತಾ ಇದ್ದಾರೆ. ಆದರೆ ಮಿತ್ರರೇ, ನಿಮಗೆ ನೆನಪಿರಲಿ, ಪಾಕಿಸ್ತಾನದ ಸೇನೆ ನಿರಂತರವಾಗಿ ಎಚ್ಚರದಲ್ಲಿತ್ತು. ಭಾರತ ಯಾವಾಗ ಬೇಕಾದರೂ ದಾಳಿ ಮಾಡಬಹುದು ಅಂತ ಅವ್ರಿಗೆ ಗೊತ್ತಿತ್ತು. ರಾತ್ರಿ ವೇಳೆಯೇ ದಾಳಿ ಆಗುತ್ತೆ ಅನ್ನೋದು ಕೂಡ ಖಂಡಿತವಾಗ್ಲೂ ಅವ್ರಿಗೆ ಗೊತ್ತಿತ್ತು. ಆದರೂ ಸಹ ಭಾರತದ ವಾಯುದಾಳಿಯನ್ನು ಅವರಿಗೆ ತಡೆಯೋದಕ್ಕೆ ಸಾಧ್ಯವೇ ಆಗಿಲ್ಲ.
ಭಾರತ ನುಗ್ಗಿ ಹೊಡೆದಿದೆ. ಮಿತ್ರರೇ, ಭಾರತ ಯಾವ ಯುದ್ಧ ವಿಮಾನಗಳನ್ನು ಬಳಸಿದೆ, ಹೇಗೆ ದಾಳಿ ಮಾಡಿದೆ ಅನ್ನೋದ್ರ ಬಗ್ಗೆ ಯಾವುದೇ ಮಾಹಿತಿಯನ್ನ ರಕ್ಷಣಾ ಇಲಾಖೆ ಇದುವರೆಗೆ ಬಿಡುಗಡೆ ಮಾಡಿಲ್ಲ. ಆದರೆ ಈಗಿರುವಂತಹ ಮಾಹಿತಿ, ಅಂದ್ರೆ ನಾನು ಈ ವಿಡಿಯೋ ರೆಕಾರ್ಡ್ ಮಾಡುವಂತಹ ಸಂದರ್ಭದಲ್ಲಿರುವ ಮಾಹಿತಿ ಏನು ಕೇಳಿದ್ರೆ, ಭಾರತ ರಫೇಲ್ ಯುದ್ಧ ವಿಮಾನಗಳನ್ನು ಬಳಸಿದೆ, ಜೊತೆಗೆ ಸುಖೋಯ್ ಯುದ್ಧ ವಿಮಾನಗಳನ್ನು ಕೂಡ ಈ ಒಂದು ಕಾರ್ಯಾಚರಣೆಯಲ್ಲಿ ಬಳಸಿಕೊಂಡಿದೆ. ಮುಖ್ಯವಾಗಿ ಬ್ರಹ್ಮೋಸ್ ಮತ್ತು ಸ್ಕಾಲ್ಫ್ ಮಿಸೈಲ್ಗಳನ್ನು ಭಾರತ ಬಳಸಿ ಉಗ್ರರ ನೆಲೆಗಳನ್ನು ಉಡಾಯಿಸಿದೆ ಅನ್ನುವಂಥದ್ದು ಪ್ರಾಥಮಿಕ ಮಾಹಿತಿ. ಇಲ್ಲಿ ಸ್ಕಾಲ್ಫ್ ಮಿಸೈಲ್ ಇದೆಯಲ್ಲ, ಇದು ರಫೇಲ್ನಲ್ಲಿ ಬಳಸುವಂತಹ ಅತ್ಯಾಧುನಿಕವಾದಂತಹ ಮಿಸೈಲ್. ಇದೊಂದು ಕ್ರೂಸ್ ಮಿಸೈಲ್ ಆಗಿದೆ. 500 ಕಿಲೋಮೀಟರ್ ರೇಂಜ್ ಅನ್ನು ಹೊಂದಿದೆ. ಏರ್ ಟು ಸರ್ಫೇಸ್ ಮಿಸೈಲ್ ಆಗಿರುವಂತಹ ಇದು 450 kg ವಾರ್ ಹೆಡ್ ಅನ್ನು ಹೊತ್ತೊಯ್ಯುತ್ತೆ. ಅಂದ್ರೆ ಇದು ಯಾವ ಮಟ್ಟಿಗೆ ಧ್ವಂಸ ಮಾಡಬಹುದು ಅಂತ ಊಹೆ ಮಾಡಿ. ಹೀಗಾಗಿ ಪಾಕಿಸ್ತಾನ ಈ ದಾಳಿಯನ್ನು ಮುಚ್ಚಿಡೋದಕ್ಕೆ ಸಾಧ್ಯ ಆಗಿಲ್ಲ. ಬಾಲಾಕೋಟ್ ದಾಳಿ ಇದೆಯಲ್ಲ, ಒಂದೇ ಕಡೆ ಆದಂತಹ ದಾಳಿ. ಹೀಗಾಗಿ ಫೋಟೋಗಳನ್ನು ಆದಷ್ಟು ಮುಚ್ಚಿಡುವಂತಹ ಪ್ರಯತ್ನವನ್ನು ಪಾಕಿಸ್ತಾನ ಮಾಡಿತ್ತು. ಆದರೆ ಈ ಬಾರಿ ಹಾಗಾಗಿಲ್ಲ. ಯಾಕೆಂದ್ರೆ ಭಾರತೀಯ ಸೇನೆ 9 ಕಡೆ ನಿಖರವಾದಂತಹ ದಾಳಿ ಮಾಡಿದೆ. ಯಾವ ಫೋಟೋವನ್ನು ಮುಚ್ಚಿಡೋದಕ್ಕೆ ಸಾಧ್ಯ ಇಲ್ಲ. ಪಾಕಿಸ್ತಾನದಲ್ಲಿ ಈಗಾಗಲೇ ಸಾಕಷ್ಟು ವಿಡಿಯೋಗಳು ವೈರಲ್ ಆಗ್ತಾ ಇದ್ದಾವೆ. ಸದ್ಯ ಮಿತ್ರರೇ, ಅಂತಾರಾಷ್ಟ್ರೀಯ ವೇದಿಕೆಯಲ್ಲಿ ಭಾರತ ಹೇಳ್ತಾ ಇತ್ತು, ಪಾಕಿಸ್ತಾನ ಜೈಷ್ ಎ ಮೊಹಮ್ಮದ್ ಮತ್ತು ಲಷ್ಕರ್ ಎ ತೊಯ್ಬಾ ಸೇರಿದಂತೆ ಪ್ರಮುಖವಾದಂತಹ ಉಗ್ರ ಸಂಘಟನೆಗಳನ್ನು ಸಾಕ್ತಾ ಇದೆ ಅಂತ. ಹೀಗಾಗಿ ನಾವು ಆ ಉಗ್ರ ಸಂಘಟನೆಗಳ ಹೆಡ್ ಕ್ವಾರ್ಟರ್ಸ್ ಅನ್ನೇ ಗುರಿಯಾಗಿಸಿ ದಾಳಿ ಮಾಡಿದೀವಿ ಅನ್ನುವಂಥದ್ದನ್ನ ಭಾರತ ವಿಶ್ವ ಸಮುದಾಯದ ಮುಂದೆ ಹೇಳುತ್ತೆ. ನಿಮಗೆಲ್ಲ ನೆನಪಿರಲಿ, ನಿನ್ನೆ ಪಾಕಿಸ್ತಾನ ಒಂದು ದೊಡ್ಡ ಪ್ರಯತ್ನವನ್ನ ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿಯಲ್ಲಿ ಮಾಡಿತ್ತು. ಸದ್ಯ ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿಯಲ್ಲಿ ಪಾಕಿಸ್ತಾನ ಸದಸ್ಯತ್ವವನ್ನು ಹೊಂದಿದೆ. ಅಂದ್ರೆ ಅದು ತಾತ್ಕಾಲಿಕ ಸದಸ್ಯತ್ವ. ಇದನ್ನ ಲಾಭವಾಗಿ ಬಳಸಿಕೊಂಡಂತಹ ಪಾಕಿಸ್ತಾನ ಭಾರತದ ವಿರುದ್ಧ ಒಂದು ಷಡ್ಯಂತ್ರವನ್ನು ರೂಪಿಸಿತ್ತು. ಭಾರತವನ್ನ ಸಂಕಷ್ಟಕ್ಕೆ ಸಿಲುಕಿಸಬೇಕು ಅಂತ ಕರೆದಂತಹ ಸಭೆಯಲ್ಲಿ ಭದ್ರತಾ ಮಂಡಳಿಯ 15 ಸದಸ್ಯ ದೇಶಗಳು ಕೂಡ ಭಾಗಿಯಾಗಿದ್ವು. ಅಂದ್ರೆ 5 ಪರ್ಮನೆಂಟ್ ಮೆಂಬರ್ಸ್ ಮತ್ತು 10 ನಾನ್ ಪರ್ಮನೆಂಟ್ ಮೆಂಬರ್ಸ್. ಆ ಸೀಕ್ರೆಟ್ ಸಭೆಯಲ್ಲಿ 13 ದೇಶಗಳು ಪಾಕಿಸ್ತಾನದ ವಿರುದ್ಧವಾಗಿ ಮಾತನಾಡಿದವೆ. ಯಾರೂ ಪಾಕಿಸ್ತಾನವನ್ನ ಬೆಂಬಲಿಸಿಲ್ಲ. ಎಷ್ಟರ ಮಟ್ಟಿಗೆ ಅಂತಂದ್ರೆ ಚೀನಾ ಕೂಡ ಪಾಕಿಸ್ತಾನದ ಸಹಾಯಕ್ಕೆ ಬಂದಿಲ್ಲ. ನಿಮಗೆ ನೆನಪಿರಲಿ, ಚೀನಾಗೆ ವೀಟೋ ಪವರ್ ಇದೆ. ಅಂತಹ ವೀಟೋ ಪವರ್ ಇರುವಂತಹ ದೇಶ ಭಯೋತ್ಪಾದನೆಯ ವಿಚಾರದಲ್ಲಿ ಪಾಕಿಸ್ತಾನವನ್ನ ಬೆಂಬಲಿಸಿಲ್ಲ. ಅವರು ಸುಮ್ಮನೆ ಕೂತಿದ್ರು. ಯಾಕೆಂದ್ರೆ ಪಾಕಿಸ್ತಾನ ಭಯೋತ್ಪಾದನೆಗೆ ಬೆಂಬಲ ಕೊಡ್ತಾ ಇದೆ ಅಂತ ಚೀನಾಗೂ ಕೂಡ ಒಂದು ಹಂತದಲ್ಲಿ ಅನಿಸಿದ್ದಿರಬೇಕು. ಪಾಕಿಸ್ತಾನ ಭಾರತ ದಾಳಿ ಮಾಡೋದಕ್ಕೆ ಯತ್ನ ಮಾಡ್ತಾ ಇದೆ, ನಮ್ಮ ಮೇಲೆ ವಿನಾಕಾರಣ ಗೂಬೆ ಕೂರಿಸ್ತಾ ಇದೆ, ಪೆಹಲ್ಗಾಮ್ ಅಟ್ಯಾಕ್ಗೂ ನಮಗೂ ಸಂಬಂಧ ಇಲ್ಲ, ಹೀಗೆಲ್ಲ ಬಿಂಬಿಸೋದಕ್ಕೆ ಹೊರಡ್ತು. ಆದ್ರೆ ಅದಕ್ಕೆ ಭಾರತ ಉತ್ತರ ಕೊಟ್ಟಿಲ್ಲ. ಆ ಸದಸ್ಯ ದೇಶಗಳೇ ಪಾಕಿಸ್ತಾನಕ್ಕೆ ಪ್ರಶ್ನೆ ಕೇಳಿದ್ವು, ಹಾಗಾದ್ರೆ ನೀವು ಲಷ್ಕರ್ ಎ ತೊಯ್ಬಾ ಉಗ್ರ ಸಂಘಟನೆಗೆ ಬೆಂಬಲ ಕೊಡ್ತಾ ಇಲ್ವಾ? ಪೆಹಲ್ಗಾಮ್ ಅಟ್ಯಾಕ್ಗೂ ಲಷ್ಕರ್ ಎ ತೊಯ್ಬಾ ಉಗ್ರ ಸಂಘಟನೆಗೂ ನೇರವಾದ ಸಂಬಂಧ ಇದೆಯಲ್ಲ, ಆ ಬಗ್ಗೆ ಏನ್ ಹೇಳ್ತೀರಿ? ಪೆಹಲ್ಗಾಮ್ ಅಟ್ಯಾಕ್ ಆದ ಬಳಿಕ ನೀವ್ಯಾಕೆ ಭಾರತಕ್ಕೆ ಅಣುಧಮಕಿಯನ್ನು ಹಾಕ್ತಾ ಇದ್ದೀರಿ? ಮೇಲಿಂದ ಮೇಲೆ ಡೆಡ್ಲಿ ಮಿಸೈಲ್ ಟೆಸ್ಟ್ ಅನ್ನ ಯಾಕೆ ಮಾಡಿದ್ದು? ಹೀಗೆಲ್ಲ ಪಾಕಿಸ್ತಾನಕ್ಕೆ ಆ ವಿಶ್ವಸಂಸ್ಥೆಯ 15 ಸದಸ್ಯ ದೇಶಗಳು ಕೂಡ ಪ್ರಶ್ನೆ ಕೇಳಿದವೆ. ಒಂದು ಮಾಹಿತಿಯ ಪ್ರಕಾರ 13 ಸದಸ್ಯ ದೇಶಗಳು ಪಾಕಿಸ್ತಾನದ ವಿರುದ್ಧ ತೀವ್ರವಾಗಿ ಕೆಂಡ ಕಾರಿದವೆ. ಹೀಗಾಗಿ ಪಾಕಿಸ್ತಾನಕ್ಕೆ ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿಯ ತಾನೇ ಕರೆದಂತಹ ಸಭೆಯಲ್ಲೂ ಕೂಡ ಭಾರೀ ಮುಜುಗರ ಉಂಟಾಗಿತ್ತು. ಈಗ ಮಿತ್ರರೇ, ಭಾರತ ಯಾವಾಗ ವಾಯುದಾಳಿಯನ್ನು ಮಾಡ್ತೋ ವಿಶ್ವದ ಪ್ರಮುಖ ದೇಶಗಳಿಗೆ ಈ ಬಗ್ಗೆ ಮಾಹಿತಿಯನ್ನು ಕೊಟ್ಟಿದೆ. ನಾವು ಯಾಕೋಸ್ಕರವಾಗಿ ದಾಳಿ ಮಾಡಿದ್ದೀವಿ, ಯಾವ್ಯಾವ ಟಾರ್ಗೆಟ್ ಅನ್ನು ಮಾಡಿದ್ವಿ, ಹೇಗೆ ಉಡಾಯಿಸಿದ್ದೀವಿ. ಭಾರತ ಈಗ ಸ್ಪಷ್ಟಪಡಿಸ್ತಾ ಇರೋದೇನು ಕೇಳಿದ್ರೆ, ನಾವು ಯಾವುದೇ ಸಾರ್ವಜನಿಕರಿಗೆ ಹಾನಿ ಮಾಡಿಲ್ಲ. ಅಂದರೆ ಪಾಕ್ ನಾಗರಿಕರನ್ನು ಗುರಿಯಾಗಿಸಿ ನಾವು ದಾಳಿ ಮಾಡಿಲ್ಲ, ಪಾಕಿಸ್ತಾನದ ಸೇನೆಯನ್ನು ಕೂಡ ಗುರಿಯಾಗಿಸಿ ದಾಳಿ ಮಾಡಿಲ್ಲ. ಇಲ್ಲಿ ಕೇವಲ ನಮ್ಮ ಟಾರ್ಗೆಟ್ ಇದ್ದಿದ್ದು ಉಗ್ರರನ್ನು ನಾಶ ಮಾಡುವಂತಹ ಉದ್ದೇಶದಿಂದಲೇ ಭಾರತ ಇಂತಹ ದೊಡ್ಡ ಏರ್ ಸ್ಟ್ರೈಕ್ ಅನ್ನು ಮಾಡಿದೆ ಅಂತೇಳಿ ಭಾರತ ವಿಶ್ವ ಸಮುದಾಯಕ್ಕೆ ಕನ್ವೆ ಮಾಡುವಂತಹ ಪ್ರಯತ್ನ ಮಾಡ್ತಾ ಇದೆ. ಇದೆಲ್ಲದರ ನಡುವೆ ಪಾಕಿಸ್ತಾನ ಮತ್ತೆ ಸುಳ್ಳು ಸುದ್ದಿಯನ್ನು ಹಬ್ಬಿಸ್ತಾ ಇದೆ. ಪಾಕಿಸ್ತಾನ ರಿಟಾಲಿಯೇಟರಿ ಅಟ್ಯಾಕ್ ಅನ್ನು ಮಾಡೋದಕ್ಕೆ ಮುಂದಾಯಿತು, ಭಾರತೀಯ ವಾಯುಪಡೆಯ ಯುದ್ಧ ವಿಮಾನವನ್ನು ನಾವು ಹೊಡೆದಾಕ್ಬಿಟ್ಟಿದ್ದೀವಿ ಅಂತ. ಈ ಬಗ್ಗೆ ಅವರು ಹಳೆಯ ವಿಡಿಯೋಗಳನ್ನೆಲ್ಲ ತೆಗೆದು ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಮಾಡ್ತಾ ಇದ್ದಾರೆ. ಅದು ಯಾವುದೂ ಕೂಡ ಮಿತ್ರರೇ ಇವತ್ತಿನ ವಿಡಿಯೋ ಅಲ್ಲ. ಆದರೆ ಒಂದು ಸತ್ಯ ಏನು ಕೇಳಿದ್ರೆ, ಜಮ್ಮು ಕಾಶ್ಮೀರದಲ್ಲಿ ಒಂದು ಯುದ್ಧ ವಿಮಾನ ಪತನವಾಗಿರುವ ಬಗ್ಗೆ ಮಾಹಿತಿ ಇದೆ. ಅಂದ್ರೆ ಭಾರತದ ಕಂಟ್ರೋಲ್ನಲ್ಲಿರುವಂತಹ ಜಮ್ಮು ಕಾಶ್ಮೀರದಲ್ಲಿ. ಅದು ಪಾಕಿಸ್ತಾನದ ಯುದ್ಧ ವಿಮಾನವ ಅಥವಾ ಭಾರತದ ಯುದ್ಧ ವಿಮಾನವ ಅಂತ ಈವರೆಗೆ ಕನ್ಫರ್ಮ್ ಆಗಿಲ್ಲ. ಹೇಗೆ ಕ್ರಾಶ್ ಆಗಿದೆ ಅನ್ನೋದ್ರ ಬಗ್ಗೆ ಯಾವುದೇ ಸ್ಪಷ್ಟತೆ ಇಲ್ಲ. ಆದರೆ ಭಾರತದ ಮಾಧ್ಯಮಗಳು ವರದಿ ಮಾಡ್ತಿರುವಂತೆ ಒಂದು ಯುದ್ಧ ವಿಮಾನ ಕ್ರಾಶ್ ಆಗಿದೆ, ಅದರ ಬಗ್ಗೆ ಭದ್ರತಾ ಪಡೆಗಳು ಸ್ಪಷ್ಟನೆಯನ್ನ ಕೊಡ್ತಾರೆ ಸದ್ಯದಲ್ಲೇ ಅಂತಷ್ಟೇ ಸುದ್ದಿಯನ್ನು ಪ್ರಕಟಿಸಲಾಗ್ತಾ ಇದೆ. ಕೆಲ ಮಾಧ್ಯಮಗಳು ಇದು J-17 ಯುದ್ಧ ವಿಮಾನ ಅಂತ ವರದಿ ಮಾಡಿದವೆ, ಆದರೆ ಯಾವುದೂ ನಿಖರತೆ ಇಲ್ಲ. ಇದೆಲ್ಲದರ ನಡುವೆ ಪಾಕಿಸ್ತಾನದ ಪ್ರಧಾನಿ ಶಾಬಾಜ್ ಶರೀಫ್ ಇವತ್ತು 10 ಒಂದು ಇಂಪಾರ್ಟೆಂಟ್ ಸಭೆಯನ್ನು ಕರೆದಿದ್ದಾರೆ. ಆ ಸಭೆಯಲ್ಲಿ ಭಾರತಕ್ಕೆ ಪ್ರತಿದಾಳಿಯನ್ನು ಹೇಗೆ ಮಾಡಬೇಕು ಅಂತ ಅವರು ನಿರ್ಧಾರ ಮಾಡ್ತಾರಂತೆ. ಮಿತ್ರರೇ, ಅವರು ಇನ್ನೇನು ಪ್ರತಿದಾಳಿ ಮಾಡ್ತಾರೆ ಹೇಳಿ? ಪಾಕಿಸ್ತಾನ ಏನಾದರೂ ಇದಕ್ಕೆ ಪ್ರತಿದಾಳಿ ಮಾಡಿದ್ದೇ ಆದರೆ ಅದು ಯುದ್ಧವಾಗಿ ಮಾರ್ಪಡುತ್ತೆ. ಭಾರತ ನಂತರ ಅಂತೂ ಸುಮ್ಮನೆ ಕೂರೋದಿಲ್ಲ. ನಾವೀಗ ಬಹಳ ಸ್ಪಷ್ಟವಾದಂತಹ ಸಂದೇಶ ಕೊಟ್ಟಿದ್ದೀವಿ. ನಾವು ನಿಮ್ಮ ಮಿಲಿಟರಿ ನೆಲೆಯನ್ನು ಗುರಿಯಾಗಿಸಿ ದಾಳಿ ಮಾಡಿಲ್ಲ, ಪಾಕಿಸ್ತಾನದ ಮಿಲಿಟರಿ ಮೇಲೆ ಭಾರತ ದಾಳಿ ಮಾಡಿಲ್ಲ. ಇಷ್ಟಾದರೂ ನೀವು ಪ್ರತಿದಾಳಿಯನ್ನು ನಡೆಸ್ತೀರಿ ಅಂತಾದರೆ ನೀವು ಉಗ್ರ ಪೋಷಕರು ಅನ್ನುವಂಥದ್ದು ಬಹಳ ಸ್ಪಷ್ಟವಾಗುತ್ತೆ. ಅಂತಹ ಸಂದರ್ಭದಲ್ಲಿ ಭಾರತ ಅನಿವಾರ್ಯವಾಗಿ ಪಾಕಿಸ್ತಾನದ ಮೇಲೆ ಕ್ರಮಕ್ಕೆ ಮುಂದಾಗಬೇಕಾಗತ್ತೆ. ಆಗ ಭಾರತ ಪಾಕಿಸ್ತಾನದ ಸೇನೆಯನ್ನೇ ಗುರಿಯಾಗಿಸಿ ದಾಳಿ ಮಾಡುತ್ತೆ. ಅದು ಮಿತ್ರರೇ ಕಂಪ್ಲೀಟ್ ಯುದ್ಧವಾಗಿ ಮಾರ್ಪಡುತ್ತೆ.
ಇದೆಲ್ಲದರ ನಡುವೆ ಪ್ರಧಾನಿ ನರೇಂದ್ರ ಮೋದಿ ಅವರು ಕೂಡ ಇವತ್ತು CCS ಸಭೆಯನ್ನು ನಡೆಸ್ತಾರೆ ಎನ್ನುವಂತ ಮಾಹಿತಿ ಇದೆ. ಇನ್ನು ರಾತ್ರಿ 1:44ಕ್ಕೆ ನಡೆದಂತಹ ಈ ವಾಯುದಾಳಿಯನ್ನ ಕಂಪ್ಲೀಟ್ ಪ್ರಧಾನಿ ನರೇಂದ್ರ ಮೋದಿ ಅವರೇ ಮಾನಿಟರ್ ಮಾಡಿದ್ದಾರೆ. ಈ ದಾಳಿ ಆರಂಭವಾದ ಕ್ಷಣದಿಂದಲೂ ಕೂಡ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಅಜಿತ್ ದೋವಲ್ ಅವರು ಕ್ಷಣದ ಮಾಹಿತಿಯನ್ನು ಕೊಡ್ತಾ ಇದ್ರು. ಕಂಪ್ಲೀಟ್ ಪ್ರಧಾನಿ ನರೇಂದ್ರ ಮೋದಿ ಮಾನಿಟರ್ ಮಾಡಿದ್ದಾರೆ ಎನ್ನುವಂತ ಸತ್ಯ ಈಗ ಗೊತ್ತಾಗ್ತಾ ಇದೆ. ಇನ್ನು ಪಾಕಿಸ್ತಾನವನ್ನ ಭಾರತ ಸಖತ್ತಾಗಿ ಯಾಮಾರಿಸಿತ್ತು. ಅದು ಹೇಗೆ ಕೇಳಿದ್ರೆ, ಇವತ್ತು ಭಾರತದಲ್ಲಿ ಯುದ್ಧಾಭ್ಯಾಸದ ಒಂದು ಮಾಕ್ ಡ್ರಿಲ್ ಇದೆ. ಪಾಕಿಸ್ತಾನ ಏನಂದುಕೊಂಡಿತ್ತು, ಭಾರತ ಯುದ್ಧಕ್ಕೆ ಪ್ರಿಪೇರ್ ಆಗ್ತಾ ಇದೆ, ಅವರಿನ್ನು ಮಾಕ್ ಡ್ರಿಲ್ ಮಾಡೋದ್ರಲ್ಲೇ ಇದ್ದಾರೆ, ಭಾರತ ಯುದ್ಧಕ್ಕೆ ಸಿದ್ಧವಾಗ್ತಾ ಇದೆ, ಈ ಬಾರಿ ಏರ್ ಸ್ಟ್ರೈಕ್ ಆಗಲಿ ಸರ್ಜಿಕಲ್ ಸ್ಟ್ರೈಕ್ ಆಗಲಿ ಇದೇನನ್ನು ಮಾಡೋದಿಲ್ಲ ಅಂತ ಪಾಕಿಸ್ತಾನ ಅಂದುಕೊಂಡಿತ್ತು. ಭಾರತ 7ನೇ ತಾರೀಕು ಮಾಕ್ ಡ್ರಿಲ್ ಅನ್ನ ಆಯೋಜನೆ ಮಾಡಿ ರಾತ್ರಿಯೇ ಪಾಕಿಸ್ತಾನಕ್ಕೆ ನುಗ್ಗಿ ಹೊಡೆದಿದೆ. ಒಟ್ನಲ್ಲಿ ಭಾರತೀಯ ಯೋಧರ ಈ ಕೆಚ್ಚೆದೆಯ ಸಾಧನೆಗೆ ದೊಡ್ಡದಾದಂತಹ ಒಂದು ಸಲಾಮನ್ನ ಹೇಳಲೇಬೇಕು. ಭಾರತ ಇವತ್ತು ತನ್ನ ತಾಕತ್ತನ್ನ ವಿಶ್ವಕ್ಕೆ ತೋರಿಸಿದೆ. ಭಾರತ ಸುಮ್ಮನೆ ವಿಶ್ವದಲ್ಲಿ 4ನೇ ದೊಡ್ಡ ಸೈನಿಕ ಶಕ್ತಿ ಅಲ್ಲ. ನಾವು ಮನಸ್ಸು ಮಾಡಿದರೆ ಯಾವ ರೂಪದ ದಾಳಿಯನ್ನ ಬೇಕಾದರೂ ಮಾಡ್ತೀವಿ. ಭಾರತಕ್ಕೂ ಕೂಡ ಇಸ್ರೇಲ್ ಮಾದರಿಯಲ್ಲಿ ದಾಳಿ ಮಾಡೋದಕ್ಕೆ ಬರುತ್ತೆ ಅಂತೇಳಿ ಇಡೀ ವಿಶ್ವಕ್ಕೆ ಭಾರತ ತೋರಿಸ್ಕೊಟ್ಟಿದೆ. ಮಿತ್ರರೇ, ಈ ಎಲ್ಲ ಬೆಳವಣಿಗೆಗಳ ಬಗ್ಗೆ ಸಾಕಷ್ಟು ಅಪ್ಡೇಟ್ಗಳಾಗ್ತವೆ. ಆ ಸಂದರ್ಭದಲ್ಲಿ ನಿಮಗೆ ತಿಳಿಸ್ಕೊಡುವಂತಹ ಪ್ರಯತ್ನ ಮಾಡ್ತೀನಿ. ಇದು ಸದ್ಯಕ್ಕಿರುವಂತಹ ಮಾಹಿತಿ. ಈ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಮಾಡುವ ಮೂಲಕ ನಮಗೆ ತಿಳಿಸಿ. ಹಾಗೆ ನಿಮಗೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ. ಜೊತೆಗೆ ನೀವಿನ್ನೂ ನಿಮ್ಮ ನೆಚ್ಚಿನ ಸಂಸ್ಕಾರ ಸೌರಭ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ಎಲ್ಲ ಅಪ್ಡೇಟ್ಗಳ ನೋಟಿಫಿಕೇಷನ್ಗಾಗಿ ಬೆಲ್ ಐಕಾನ್